ಇದೆಲ್ಲದರ ಮಧ್ಯೆ ಕದ್ದು ಮುಚ್ಚಿ ತಮಿಳುನಾಡಿಗೆ ನೀರನ್ನ ಹರಿಸ್ತಾ ಇರುವಂತಹ ಶಂಕೆ ಕೂಡ ಹೋರಾಟಗಾರರಿಗೆ ಮೂಡ್ತಾ ಇದೆ. ನೀರು ಬಿಡ್ತಿದ್ದಾರಾ ಇಲ್ವಾ ಅಂತ ತಿಳಿಯೋದಕ್ಕೆ ಯುವಕನೊಬ್ಬ ಬಂಡೆಯೊಂದಕ್ಕೆ ಬಣ್ಣವನ್ನ ಬಳಿದಿದ್ದಾನೆ. ಕಾವೇರಿ ನದಿ ಮಧ್ಯ ಭಾಗದ ಬಂಡೆಗೆ ಬಣ್ಣ ಬಳಿದು ಗುರುತನ್ನ ಹಾಕಿದ್ದಾನೆ. ಒಂದು ವೇಳೆ ಆ ಮಾರ್ಕ್ ಮೇಲೆ ನೀರು ಹರಿದು ಬಿಟ್ರೆ ನೀರನ್ನ ಬಿಡ್ತಾ ಇರೋದು ಖಚಿತ ಆಗ್ಬಿಡುತ್ತೆ. ಸತ್ಯ ತಿಳಿಯೋಕೆ ಅಭಿಷೇಕ್ ಅನ್ನುವಂಥ ಯುವಕ ಇಂಥದ್ದೊಂದು ಸಾಹಸವನ್ನ ಮಾಡಿರೋದು. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ಗಂಜಾಂನ ನಿವಾಸಿ ಈ ಅಭಿಷೇಕ್ ತಮಿಳುನಾಡಿಗೆ ನೀರು ಬಿಟ್ರೆ ಹೋರಾಟದ ಎಚ್ಚರಿಕೆಯನ್ನ ಈಗಾಗಲೇ ಹೋರಾಟಗಾರರು ನೀಡಿದ್ದಾರೆ. ರಾತ್ರಿ ವೇಳೆ ನದಿ ನೀರಿನ ಮಟ್ಟ ಹೆಚ್ಚಾಗ್ತಾ ಇದೆ ಅನ್ನುವಂತಹ ಆರೋಪವನ್ನ ಅಭಿಷೇಕ್ ಮಾಡಿದ್ದಾನೆ. ಯಾಕೆಂತಂದ್ರೆ ರಾತ್ರಿ ಹೊತ್ತು ನೀರನ್ನ ಬಿಡ್ತಿದ್ದಾರೆ ತಮಿಳುನಾಡಿಗೆ ಅನ್ನುವಂತಹ ಶಂಕೆಯನ್ನ ಸದ್ಯ ಹೋರಾಟಗಾರರು ವ್ಯಕ್ತಪಡಿಸುತ್ತಿದ್ದಾರೆ. ಇದರ ಮಧ್ಯೆ ಅಭಿಷೇಕ್ ಕಾವೇರಿ ನದಿ ಮಧ್ಯೆ ಇರುವಂತಹ ಬಂಡೆಯೊಂದಕ್ಕೆ ಬಣ್ಣವನ್ನ ಹಚ್ಚಿದ್ದು ನೀರು ಬಿಟ್ರೆ ಅದನ್ನ ಪತ್ತೆ ಹಚ್ಚುವುದಕ್ಕೆ ಮುಂದಾಗಿದ್ದಾನೆ. ನಾನು ಈಗ ನಿಂತಿರೋದು ಇದು ನಮ್ಮ ಶ್ರೀರಂಗಪಟ್ಟಣದ ಕಾವೇರಿ ನದಿ ಸಂಗಮದಲ್ಲಿ ಇದ್ದೀನಿ. ಎರಡು ಕಡೆಯಿಂದನೂ ಬಂದು ಸೇರೋದು ಪಾಯಿಂಟ್ ಇದೇನೆ. ಸೆಂಟ್ರಲ್ಲಿ ನಾನು ನಿಂತಿದ್ದೀನಿ ಕಾವೇರಿ ನದಿ ಮಧ್ಯ ಭಾಗದಲ್ಲಿ. ಇಲ್ಲಿ ನಾನು ನಿಂತ್ಕೊಂಡು ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂತ ಹೇಳಿದ್ರೆ, ಈ ಏನು ತಮಿಳುನಾಡು ಸರ್ಕಾರ ನೀರು ಕೇಳ್ತೈತೆ, ನಮಗೆ ಕರ್ನಾಟಕದಲ್ಲಿ ನೀರು ಇಲ್ಲದೆ ಇರೋ ಕಾರಣ ತಮಿಳುನಾಡವ್ರು ನೀರು ಕೇಳ್ತಿದ್ದಾರೆ. ನೀವು ಯಾವುದೇ ಕಾರಣಕ್ಕೂ ನೀರು ಬಿಡಬಾರ್ದು. ಈ ರಾಜ್ಯ ಸರ್ಕಾರದ ಮೇಲೆ ನಮಗೆ ಸಂಪೂರ್ಣವಾಗಿ ನಂಬಿಕೆ ಇಲ್ಲ. ನೀವು ನಮ್ಮ ಕಣ್ ತಪ್ಪಿಸು ನೀವು ನೀರು ಬಿಡ್ತೀರಾ ಅಂತ ನಮಗೆ ನಿಮ್ಮ ಮೇಲೆ ನಮಗೆ ನಂಬಿಕೆ ಇಲ್ದಿರೋ ಕಾರಣ ಕಾವೇರಿ ನದಿಗೆ ಬಂದು ಬಂಡೆ ಮೇಲೆ ಇಲ್ಲೊಂದು ಮಾರ್ಕ್ ಮಾಡ್ತಾ ಇದ್ದೀನಿ. ನೋಡ್ಬೋದು, ಇಲ್ಲೊಂದು ಬಣ್ಣದಲ್ಲಿ ಒಂದು ಮಾರ್ಕ್ ಮಾಡಿದ್ದೀನಿ. ಈ ಮಾರ್ಕ್ ಮೇಲೆ ಏನಾದರೂ ನೀವು 1 ಇಂಚು ನೀರು ಜಾಸ್ತಿ ಆದ್ರೂ ನಾವು ಇಡೀ ರಾಜ್ಯಾದ್ಯಂತ, ಇಡೀ ನಮ್ಮ ಕರ್ನಾಟಕದಾದ್ಯಂತ ನಾವು ಹೋರಾಟ ಮಾಡಬೇಕಾಗಿ ಬರ್ತದೆ. ಹೋರಾಟ ಮಾಡೋಕ್ಕೆ ನಾವು ಕರೆ ಕೊಡಬೇಕಾಗುತ್ತೆ. ಹಂಗಾಗಿ ಇದ್ರ ಮುಖಾಂತರ ತಮಗೆ ತಿಳಿಸೋದಿಷ್ಟೇ, ನೀವು ತಮಿಳುನಾಡು ಸರ್ಕಾರ ಏನೇ ಒತ್ತಡ ಹಾಕಿದ್ರು ನಮ್ಮ ರಾಜ್ಯದವರಿಗೆ ನೀರಿಲ್ಲಪ್ಪ, ನಾವು ನಿಮಗೆ ನೀರು ಕೊಡೋದಿಲ್ಲ ಅಂತೇಳಿ ಏನೇ ಆದರೂ ತೀರ್ಪು ನಮ್ಮ ಕರ್ನಾಟಕದ ಪರ ಬರಬೇಕು. ನೀವು ಯಾವುದೇ ಕಾರಣಕ್ಕೂ ತಮಿಳುನಾಡು ಪರ ನೀವೇನಾದ್ರು ತೀರ್ಪು ಕೊಟ್ಟರೆ ನಮ್ಮದು ಹೋರಾಟ ಮಾತ್ರ ಇಡೀ ಕರ್ನಾಟಕದಾದ್ಯಂತ ನಾವು ಇಡೀ ಕರ್ನಾಟಕ ಬಂದ್ ಮಾಡಬೇಕಾಗುತ್ತೆ. ನಾವು ಇದ್ರ ಮುಖಾಂತರ ತಮಗೆ ಎಚ್ಚರಿಕೆ ಕೊಡ್ತೀನಿ ರಾಜ್ಯ ಸರ್ಕಾರಕ್ಕೆ. ದಯವಿಟ್ಟು ನಿಮಗೆ ಮನವಿನಾರು ಅಂದ್ಕೊಳ್ಳಿ, ಇದು ಆಗ್ರಹನಾರು ಅಂದ್ಕೊಳ್ಳಿ, ಕಾವೇರಿ ನೀರು ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಈ ನಮ್ಮ ಜನಕ್ಕೆ ನೀರಿಲ್ಲ. ಬೆಂಗಳೂರು ಭಾಗಕ್ಕೆ ನೀರು ಬೇಕು, ಮಂಡ್ಯ ಜಿಲ್ಲೆಗೆ ನೀರು ಬೇಕು. ಮಂಡ್ಯದಲ್ಲಿ ಬೆಳೆಗಿಲ್ಲ ನೀರು ಕೇಳ್ತಿರೋದು, ಬರೀ ಕುಡಿಯೋ ನೀರು ಕೊಟ್ಟರೆ ಸಾಕಾಗ್ತದೆ. ನೀವು ಮಂಡ್ಯದವ್ರಿಗೆ ಇಲ್ಲೇ ಸಾಲಲ್ಲ ನೀರು. ನೀವು ಬೆಂಗಳೂರಿನವ್ರಿಗೂ ನೀರು ಕೊಡಬೇಕು. ಎಲ್ಲಿ ಕೊಡ್ತೀರಾ ನೀರು? ತಮಿಳುನಾಡಿಗೆ ನೀವು ನೀರು ಬಿಟ್ಬಿಟ್ರೆ ಇಲ್ಲಿರೋರಿಗೆ ನಮ್ಮ ಜನಕ್ಕೆ ಏನು ಮಾಡ್ತಾರೆ? ನೀರು ಮಳೆ ಆಗಲಿಲ್ಲ, ಈಗ ಆಲ್ರೆಡಿ ಈ ವರ್ಷದಲ್ಲಿ ಮಳೆ ಇಲ್ಲ. ನೆಕ್ಸ್ಟು ಈಗ ಏನಾದರೂ ಮಳೆ ಆಗಲಿಲ್ಲ ಅಂತ ಹೇಳಿದ್ರೆ ನಾವೇನು ಮಾಡಬೇಕಾಗಿ ಬರ್ತದೆ? ತಮಿಳುನಾಡಲ್ಲಿ ನೀವು ನೀರು ಬಿಟ್ಟರೆ ಇಲ್ಲಿ ನಾವು ಏನು ಮಾಡಬೇಕು? ನಮ್ಮ ಇಲ್ಲಿ ಜನದ್ದು ವಾಸ್ತವ ಏನಾಗಬೇಕು ಹೇಳಿ ಅರ್ಥಕೊಂಡು ನಮ್ಮ ಇಲ್ಲಿ ಮುಖ್ಯಮಂತ್ರಿಗೆ ನಾನು ಇದ್ರ ಮುಖಾಂತರ ನಾನು ಮನವಿ ಮಾಡೋದಿಷ್ಟೇ, ಯಾವುದೇ ಕಾರಣಕ್ಕೂ ನೀವು ತಮಿಳುನಾಡಿಗೆ ನೀರು ಬಿಡೋಕ್ಕೆ ನೀವು ಒಪ್ಪಬಾರ್ದು. ಅವ್ರು ಏನೇ ಬರಲಿ, ಕರ್ನಾಟಕಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ CM, ತಮಿಳುನಾಡು CM ಬರಲಿ, ಅವ್ರನ್ನ ಕರ್ಕೊಂಡು ಬನ್ನಿ. KRS ಡ್ಯಾಮು ತೋರಿಸಿ, ನೀವು ತೋರಿಸಿ, ಇಲ್ಲಿ ವಾಸ್ತವ ಎಲ್ಲನೂ ಕಣ್ಣಿಂದ ಅವ್ರಿಗೆ ತೋರಿಸಿ, ನೋಡಪ್ಪ ಡ್ಯಾಮಲ್ಲಿ ಇಷ್ಟಿದೆ ನೀರು, ನಾವು ನಿಮ್ಗೆ ಇಷ್ಟು ಕೊಟ್ಟರೆ ಇನ್ನಿಷ್ಟೇ ಉಳಿಯೋದು, ನಮ್ಗೆ ಇಲ್ಲಿ ಜನಕ್ಕೆ ನೀರು ಬೇಕು, ನೀವೆಲ್ಲ ತಿಳಿಸಿ. ಇಲ್ಲಿ ನೀರಾವರಿ ಮಂಡಳಿ ಇಲಾಖೆ ನೀವೇನು ಅದಕ್ಕೆ ಕಮಿಟಿ ರಚನೆ ಮಾಡಿದ್ದೀರಾ ಅವ್ರಿಗೆಲ್ಲ ತೋರಿಸಿ, ಅವರೆಲ್ಲ ಬಂದು ತೋರಿಸ್ಲಿ. ಈ ತಮಿಳುನಾಡ್ದು ಏನು ಕಾವೇರಿ ನೀರಾವರಿದು ಏನು ಅವ್ರ ಕಮಿಟಿ ಇದೆ ಅವ್ರನ್ನೂ ಕರೆದು ತೋರಿಸಿ, ನಮ್ಮ ಇದ್ರಲ್ಲಿ ತೋರಿಸಿ, ಇಲ್ಲಿ ವಾಸ್ತವ ತೋರಿಸಿ ಅವ್ರಿಗೆ. ನೀವು ಯಾವುದೇ ಕಾರಣಕ್ಕೂ ನೀರು ಮಾತ್ರ ಕೊಡೋಕೆ ಒಪ್ಪಬೇಡಿ. ಅವ್ರಿಗೆ ತೋರಿಸಿ, ಅಲ್ಲಿ ನೀರು ಇದ್ದು ನಾವೇನಾದರೂ ಅವ್ರಿಗೆ ನೀರು ಇಲ್ಲದೆ ನೀರು ಇಟ್ಕೊಂಡು ಅವ್ರಿಗೆ ನಾವು ಕೊಡದೇ ಇದ್ದಿದ್ರೆ, ನಾವು ಹೋರಾಟ ಮಾಡ್ತಾಯಿದ್ರೆ ಅದು ನಮ್ಮದು ತಪ್ಪಾಗುತ್ತೆ. ನಾವು ನೀರು ಇಲ್ಲದೆ ಇರೋ ಕಾರಣದಿಂದ ನಾವು ಕೊಡೋಕ್ಕೆ ನಾವು ಒಪ್ತಾ ಇಲ್ಲ. ಅಷ್ಟು ಬಿಟ್ಟರೆ ಇನ್ನೇನು ಬೇರೆ ಇದರಲ್ಲಿ ಯಾವುದೋ ರಾಜಕೀಯ ಇಲ್ಲ. ಇದರಲ್ಲೇನು ತಮಿಳುನಾಡಿಗೆ ನೀರು ಬಿಡಬಾರ್ದು, ಕಾವೇರಿ ನೀರು ಬಿಡೋಕೆ ಹೋಗ್ಬಾರ್ದು, ಆ ಥರ ನಮ್ಮದು ಯಾವುದೇ ಉದ್ದೇಶ ಇಲ್ಲ. ಇದು ಉದ್ದೇಶ ಬರೀ ಇಲ್ಲಿ ನೀರು ಇಲ್ಲದೆ ಇರೋ ಕಾರಣದಿಂದ ನಾವು ಇಷ್ಟು ಕೇಳ್ತಾ ಇದ್ದೀವಿ. ಈಗ ಹಿಂದೆ ಇಷ್ಟು ವರ್ಷ ಎಲ್ಲ ಮಳೆ ಆಗ್ತಾಯಿತ್ತು ಚೆನ್ನಾಗಿ, ಏನಾದರೂ ನಾವು ಇಷ್ಟು ಹೆಚ್ಚು ನೀರು ಬಂದಿದ್ದೆಲ್ಲ ನಾವು ತಮಿಳುನಾಡಿಗೆ ಬಿಟ್ಟಿಲ್ವಾ? ನಾವೇನಾದರೂ ಅವಾಗ ಏನಾದರೂ ನೀರು ಇಟ್ಕೊಂಡು ನಾವು ನೀರು ಕೊಡದೆ ಏನು ನಾವು ಖಾತೆ ತೆಗ್ದಿಲ್ಲ. ಹಂಗಾಗಿ ಇಲ್ಲಿ ನೀರು ಇಲ್ಲದೆ ಇರೋ ಕಾರಣ ನಾವು ಇಷ್ಟೊಂದು ನಿಮಗೆ ಸ್ಟ್ರೈಕ್ ಮಾಡಿ ಹೋರಾಟ ಮಾಡ್ತಾ ಇದ್ದೀವಿ. ಇದನ್ನು ರಾಜ್ಯ ಸರ್ಕಾರ ನೀವು ಇದನ್ನು ಈಸಿಯಾಗಿ ಪರಿಗಣಿಸಬೇಡಿ. ನಮ್ಮ ಕರ್ನಾಟಕದ ರಾಜ್ಯ ಸರ್ಕಾರಕ್ಕೆ ನಾನು ಹೇಳ್ತಾ ಇರೋದು, ಇದ್ರ ಮುಖಾಂತರ ನೀವು ಯಾವುದೇ ಕಾರಣಕ್ಕೂ ನೀರು ಬಿಡೋಕ್ಕೆ ನೀವು ಒಪ್ಪಬಾರ್ದು. ಅವ್ರು ಏನು ಸರ್ವಪಕ್ಷ ಸಭೆ ಕರೆದಿಲ್ಲ, ಅವ್ರು ಏನೇ ತೀರ್ಮಾನ ಮಾಡಲಿ, ಆದರೆ ಇಲ್ಲಿ ರೈತರದ್ದು ಧ್ವನಿ ನೀವು ಇಲ್ಲಿ ಮಂಡ್ಯ ಬಂದು ನೀವು KRS ಅಲ್ಲಿ ರೈತರುಗಳನ್ನೆಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.